ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ VD35 ನ್ಯೂಸ್. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಬರುವ ಜನವರಿ 26/1/2026 ಸಂವಿಧಾನದ ದಿನದ ಅಂಗವಾಗಿ ಬೀದರ್ನಲ್ಲಿ ಕನ್ನಡ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಏನು ಸಂವಿಧಾನ ದಿನಾಚರಣೆಯ ಸಮಾರಂಭ ಸಭೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆಯುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಡೀತಾ ಇದೆ. ಆದರೆ ಈ ವರ್ಷ ಕನ್ನಡ ಪರ ಹಾಗೂ ದಲಿತ ಪರ ಸಂಘಟನಾ ಒಕ್ಕೂಟದ ಅಧ್ಯಕ್ಷರನ್ನಾಗಿ ಶಿವಕುಮಾರ್ ತುಂಗೆ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅಂತ ಒಂದು ಸ್ಥಳದಲ್ಲಿ ಉಪಸ್ಥಿತರಿದ್ದವರು ಯಾರಂದ್ರೆ ಯಶ್ಪಾಲ್ ಭೋರೆ, ಅಮೃತರಾವ್ ಮುತ್ತಂಗಿ, ವಿಷ್ಣುವರ್ಧನ್ ವಾಲ್ದೊಡ್ಡಿ, ರಾಹುಲ್ ಡಾಂಗೆ, ಗೌತಮ್ ಬಗ್ದಲ್ಕರ್, ಶ್ರೀಕಾಂತ್ ಭವಾನಿ ಇನ್ನಿತ ಕನ್ನಡ ಪರ ಸಂಘಟನೆಗಳು ಹಾಗೂ ದಲಿತ ಪರ ಸಂಘಟನೆ ಒಕ್ಕೂಟದಿಂದ ಇಂದು ಪತ್ರಿಕಾಗೋಷ್ಠಿ ಮಾಡಲಾಯಿತು. ಮತ್ತು ದಲಿತ ಪರ ಒಕ್ಕೂಟ ವತಿಯಿಂದ ಇವತ್ತು ನಾವು ಸಭೆ ಸೇರಿದೆವು. ಈ ಸಭೆ ಸೇರಿದ ಉದ್ದೇಶ ಏನಂತಂದರೆ 26ನೇ ಜನವರಿ 2026ರಂದು ಸಾಯಂಕಾಲ 4 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಬಹಿರಂಗವಾಗಿ ಸಭೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿ ಬಂದಂತ ದಿವಸ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಡಂತ ಕನಸುಗಳನ್ನು ನನಸು ಮಾಡುವಗೋಸ್ಕರ ಪ್ರಗತಿಪರ ಚಿಂತಕರು ಹಾಗೂ ಬುದ್ಧಿಜೀವಿಗಳು ಹಾಗೂ ಹಿರಿಯರು ಹಾಗೂ ಹಿರಿಯ ಹೋರಾಟಗಾರರನ್ನು ಕನ್ನಡ ಪರ ಮತ್ತು ದಲಿತ ಪರ ಎಲ್ಲರನ್ನು ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು 1950ರಲ್ಲಿ ಜನವರಿ 26ರಂದು ನಮಗೆ ಭಾರತ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಡ್ತಾರೆ. ಈ ಸಂವಿಧಾನ ಕೊಡಬೇಕಾದ್ರೆ ಅವರು ರಾತ್ರಿ ಹಗಲು ಕಷ್ಟಪಟ್ಟು ತನ್ನ ಇಡೀ ಕುಟುಂಬವನ್ನು ಮುಡುಪಿಟ್ಟು ಈ ಭಾರತ ದೇಶಕ್ಕೋಸ್ಕರ ಈ ಭಾರತದಲ್ಲಿ ಜೀವಿಸಿರ್ತಕ್ಕಂಥ ಪ್ರತಿಯೊಂದು ಜೀವಿ ಹಾಗೂ ಪ್ರತಿಯೊಂದು ಜಾತಿ ಧರ್ಮ ಎಲ್ಲರಿಗೆ ಇದರಿಂದ ನ್ಯಾಯ ಸಿಗಬೇಕಂತಂದು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಸಂವಿಧಾನವನ್ನು ನಮಗೆ ಜಾರಿ ಮಾಡಿಕೊಟ್ರ. ಅದಕ್ಕೋಸ್ಕರ ನಾವೆಲ್ಲ ಕನ್ನಡ ಪರ ಮತ್ತು ದಲಿತ ಪರ ಸಂಘಟನೆಗಳನ್ನು ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಬೀದರ್ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ತೋರಿಸಬೇಕೆಂಬ ಉದ್ದೇಶದಿಂದ ಇವತ್ತು ನಾವೆಲ್ಲ ಸೇರಿಕೊಂಡು ಇವತ್ತು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಜೀವನದಲ್ಲಿ ನಡೆದಂತ ಘಟನೆಗಳು, ಅವರು ಪಟ್ಟಂತ ಕಷ್ಟಗಳನ್ನು ಕುರಿತು ಪ್ರಗತಿಪರ ಚಿಂತಕರನ್ನು ಕರೆಸಿ ಬಹಿರಂಗವಾಗಿ ಸಭೆ ನಡೆಸಬೇಕು ಅಂತ ಒಂದು ಉದ್ದೇಶದಿಂದ ಇವತ್ತು ಎಲ್ಲರೂ ನಾವು ಸೇರಿದ್ದೇವೆ. ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪತ್ರಿಕಾಗೋಷ್ಠಿ ಎಲ್ಲ ಮಿತ್ರರು ಹಾಗೂ ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆ ಅಧ್ಯಕ್ಷರು ಮತ್ತು ದಲಿತ ಪರ ಸಂಘಟನೆ ಅಧ್ಯಕ್ಷರು ಎಲ್ಲ ಸೇರಿ ಈಗ ನಮ್ಮ ಗೌರವ ಅಧ್ಯಕ್ಷರಾದಂತಹ ವಿಷ್ಣುವರ್ಧನ್ ವಾಲ್ದೊಡ್ಡಿ ಹಾಗೂ ಎಲ್ಲ ನಮ್ಮ ಕನ್ನಡ ಪರ ದಲಿತ ಪರ ಒಟ್ಟಿಗೆ ಸೇರಿ ಒಂದು ಕಾರ್ಯಕ್ರಮ ಮಾಡ್ಬೇಕಂತಂದು ನಾವು ಒಂದು ಒಳ್ಳೆ ವಿಚಾರ ಇಟ್ಕೊಂಡು ಈ ಪತ್ರಿಕಾಗೋಷ್ಠಿ ಕರೆದೇವೆ. ನನಗೆ ಮಾತಾಡಕ್ಕೆ ಬೀದರ್ ನಗರದ ಪ್ರವಾಸಿ ಮಂದಿರದಲ್ಲಿ ಒಂದು ಸಭೆ ಕರಿತೀವಿ. ಆ ಸಭೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣರಾಜ್ಯೋತ್ಸವ ಸಂವಿಧಾನ ಜಾರಿಗೆ ಬಂದ ದಿನ ಬಹಳ ಅದ್ದೂರಿಯಾಗಿ ಸಾಯಂಕಾಲ ವೇದಿಕೆ ಕಾರ್ಯಕ್ರಮ ಮಾಡ್ತೀವಿ. ಪ್ರತಿ ವರ್ಷ ದಲಿತ ಪರ ಸಂಘಟನೆಗಳು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತವೆ. ಈ ಬಾರಿ ಕನ್ನಡ ಪರದವರು ಸಹ ನಾವು ಮಾಡ್ತೀವಿ ಅಂತ ಹೇಳಿದಾಗ ಬಹಳ ಖುಷಿ ವಿಚಾರ. ಅದಕ್ಕೆ ನಾವು ಮತ್ತೆ ದಲಿತ ಪರ ಮತ್ತು ಕನ್ನಡ ಪರ ಒಂದು ಒಕ್ಕೂಟ ಮಾಡ್ಕೊಂಡು ಜನವರಿ 26ನೇ ತಾರೀಕಂದು ಸಾಯಂಕಾಲ 5 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದ ಎದುರುಗಡೆ ಬಹಿರಂಗವಾಗಿ ಬೃಹತ್ ಸಮಾವೇಶವನ್ನು ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದೀವಿ. ಆ ಸಮಿತಿ ಅಧ್ಯಕ್ಷರಾಗಿ ಶಿವಕುಮಾರ್ ತುಂಗ ಅವರನ್ನು ಸಮಸ್ತ ಎಲ್ಲ ದಲಿತ ಪರ ಹಾಗೂ ಕನ್ನಡ ಪರದವರು ಸೇರ್ಕೊಂಡು ಶಿವಕುಮಾರ್ ತುಂಗ ಅವರಿಗೆ ಅಧ್ಯಕ್ಷತೆಯನ್ನು ಮಾಡಿದೀವಿ. ಅದೇ ರೀತಿಯಾಗಿ ಶ್ರೀಕಾಂತ್ ಭವಾನಿ ಅವರು ಕನ್ನಡ ಪರ ರಕ್ಷಣಾ ವೇದಿಕೆ ಅವರ ಕಾರ್ಯಾಧ್ಯಕ್ಷರಾಗಿ ಅವರನ್ನು ನೇಮಕಾತಿ ಮಾಡಿದೀವಿ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಭೀಮ್ ಆರ್ಮಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗೌತಮ್ ಬಗ್ದಲ್ಕರ್ ಅವರಿಗೂ ನೇಮಕ ಮಾಡಿದೀವಿ. ಅದೇ ರೀತಿಯಾಗಿ ಸಹ ಕಾರ್ಯದರ್ಶಿಯಾಗಿ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಡಾಂಗೆ ಅವರು ಸಹ ಕಾರ್ಯದರ್ಶಿಯಾಗಿ ನೇಮಕಾತಿ ಮಾಡಿದ್ದೀವಿ. ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರಚಾರ ಸಮಿತಿಗೆ ಒಂದು
ಎಲ್ಲ ಜನ ಸೇರ್ಬೇಕಾದ್ರೆ ಪ್ರಚಾರ ಬಹಳ ಒಂದು ಪ್ರಾಮುಖ್ಯತೆ ಹೊಂದಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಪ್ರಕಾಶ್ ರಾವಣ ಅವರಿಗೆ ಮಾಡಿದ್ದೀವಿ. ನಮ್ಮ ಸಲಹೆಗಾರರಾಗಿ ಯಶ್ಪಾಲ್ ಬೋರೆ ಅವರು, ಮತ್ತೆ ಉಳಿದಿರ್ತಕ್ಕಂಥ ನಮ್ಮ ಅವಿನಾಶ್ ಬುದೇರ್ ಅವರು, ಸಂತೋಷ್ ಶೇರಿಕರ್ ಅವರು, ಚರಣಜಿತ್ ಆಣದೂರ್ ಅವರು, ಸತೀಶ್ ಅವರು, ಮತ್ತೆ ನಮ್ಮ ರಜನಿಕಾಂತ್ ಅವರು, ಇವರೆಲ್ಲ ನಮ್ಮ ಸಮಿತಿಗೆ ಉಪಾಧ್ಯಕ್ಷರಾಗಿದ್ದಾರೆ. ಎಲ್ಲರೂ ಸೇರ್ಕೊಂಡು ಈ ಒಂದು ಬಾರಿ ಕನ್ನಡ ಪರ ಮತ್ತೆ ದಲಿತ ಪರ ಸಂಘಟನೆಗಳು ಒಗ್ಗೂಡಿದ್ರೆ ಯಾವ ರೀತಿ ಕಾರ್ಯಕ್ರಮ ಕೊಡುವುದು, ಯಾವ ರೀತಿ ಅರಿವು ಮೂಡಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ನಮಗಿನ್ನೂ ಕಾಲಾವಕಾಶ ಬಹಳ ಇದೆ. ಆ ಒಂದು ನಿಟ್ಟಿನಲ್ಲಿ ಇಡೀ ಜಿಲ್ಲಾದ್ಯಂತ ಪ್ರವಾಸ ಮಾಡಿ, ಜಿಲ್ಲಾದ್ಯಂತ ಪ್ರತಿಯೊಂದು ಹಳ್ಳಿಗಳಿಗೆ ಭೇಟಿ ನೀಡಿ ಕಾರ್ಯಕ್ರಮದ ಅರಿವು ಮಾಡಿ, ಆ ಕಾರ್ಯಕ್ರಮದಲ್ಲಿ ಕನಿಷ್ಠ ಏನಿಲ್ಲ ಅಂತಂದ್ರೆ ಒಂದು 10,000 ಜನ ಸೇರಿಸಬೇಕನ್ನೋ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಮತ್ತು ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಭಾಷಣಗಾರರು, ಪ್ರಗತಿಪರ ಚಿಂತಕರು ಎಲ್ಲರೂ ಭಾಗಿಯಾಗಲಿದ್ದಾರೆ. ಅದರ ಜೊತೆಯಾಗಿ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲ ನಾವು ಬೀದರ್ ಜನತೆಗೆ ಒಂದು ಅಪೀಲ್ ಮಾಡ್ತೀನಿ. ದಯವಿಟ್ಟು ಜನವರಿ 26ನೇ ತಾರೀಕಂದು ಸಾಯಂಕಾಲ 5 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ನಡೆಯುವ ಒಂದು ಸಮಾವೇಶಕ್ಕೆ ತಾವೆಲ್ಲರೂ ಕುಟುಂಬ ಸಮೇತ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು. ಒಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಇರುತ್ತೆ ಅಂತ ಹೇಳಿ, ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲಾ ನಮ್ಮ ಸಂಘಟಕರು, ನಮ್ಮ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರುಗಳಾಗಿರ್ಬೋದು, ದಲಿತ ಪರ ಸಂಘಟನೆ ಅಧ್ಯಕ್ಷರಾಗಿರ್ಬೋದು, ಎಲ್ಲರಿಗೂ ನಾನು ಸದಾ ಚಿರಋಣಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮ ರೂಪರೇಷೆಗಳ